ಈ ಬಾರಿಯ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಗೆ ರಾಜಕಳೆ ಬಂದಿದೆ. ಯಾಕಂದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸೇರಿದಂತೆ ಟೀಂ ಇಂಡಿಯಾದ ಘಟಾನುಘಟಿ ಆಟಗಾರರೇ ಅಖಾಡಕ್ಕಿಳಿದಿದ್ರು. ಇವತ್ತು ನಡೆದಂತ ಬೇರೆ ಪಂದ್ಯಗಳಲ್ಲಿ ಸಾಲು ಸೆಂಚುರಿಗಳು ಸಿಡಿದಿವೆ, ದಾಖಲೆಯ ಸ್ಕೋರ್ ಬಂದಿವೆ. ಅದರಲ್ಲೂ ರೋಕೋ ಅಂತೂ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲೂ ಕೂಡ ವಿ ಆರ್ ಹೀರೋಸ್ ಅಂತ ಇಬ್ರು ಕೂಡ ಸೆಂಚುರಿ ಧಮಾಕ ಮಾಡಿದ್ದಾರೆ. ಬಿಸಿಸಿಐಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ವಿಜಯ್ ಹಜಾರೆ ಟೂರ್ನಿಯ ಮೊದಲ ಪಂದ್ಯದ ಹೈಲೈಟ್ಸ್ ಹಾಗೆ ರೋಹಿತ್ ಮತ್ತು ಕೊಹ್ಲಿ ಅಬ್ಬರದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾದ ಸೂಪರ್ ಸ್ಟಾರ್ ಪ್ಲೇಯರ್ಗಳೆಲ್ಲ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಆಡಲೇಬೇಕು ಅಂತ ಬಿಸಿಸಿಐನ ಬಾಸ್ಗಳು ಖಡಕ್ ಆಗಿ ಆದೇಶವನ್ನು ಹೊರಡಿಸಿದ್ರು. ಹೀಗಾಗಿ ರೋಹಿತ್, ಕೊಹ್ಲಿ, ರಿಷಬ್ ಪಂತ್, ಇಶಾನ್ ಕಿಶನ್, ನಿತೀಶ್ ರೆಡ್ಡಿ ಸೇರಿದಂತೆ ದಿಗ್ಗಜ ಆಟಗಾರರೆಲ್ಲ ಅಖಾಡಕ್ಕಿಳಿದಿದ್ರು. ಸ್ಟಾರ್ಗಳ ಕಂಬ್ಯಾಕ್ನಿಂದಾಗಿ ದೇಶೀಯ ಟೂರ್ನಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಹಾಗೆ ಪರ್ಫಾರ್ಮೆನ್ಸ್ ಕೂಡ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಡೆಲ್ಲಿ ಪರ ಕೊಹ್ಲಿ, ಮುಂಬೈ ಪರ ರೋಹಿತ್ ಭರ್ಜರಿ ಸೆಂಚುರಿ. ವಿಜಯ್ ಹಜಾರೆ ಟೂರ್ನಿ ಈ ಸಲ ಇಷ್ಟೊಂದು ಹೈಲೈಟ್ ಆಗೋಕೆ ಮುಖ್ಯ ಕಾರಣವೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡ್ತಾರೆ ಅನ್ನೋದು. ಅದಕ್ಕೆ ತಕ್ಕಂತೆ ಇಬ್ರು ಕೂಡ ಗ್ರೌಂಡ್ನಲ್ಲಿ ಅಬ್ಬರಿಸಿದ್ದಾರೆ. ಮುಂಬೈ ಪರ ಕಣಕ್ಕಿಳಿದಂತ ರೋಹಿತ್ ಶರ್ಮಾ ಸಿಕ್ಕಿಂ ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಜೈಪುರದಲ್ಲಿ ನಡೆದಂತ ಪಂದ್ಯದಲ್ಲಿ ಸಿಕ್ಕಿಂ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 236 ರನ್ಗಳನ್ನ ಕಲೆ ಹಾಕಿತ್ತು. 237 ರನ್ಗಳ ಗುರಿ ಪಡೆದಂತ ಮುಂಬೈ ಪರ ಆರಂಭಿಕನಾಗಿ ಕಣಕ್ಕಿಳಿದ ರೋಹಿತ್ ಶರ್ಮಾ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. T20 ಸ್ಟೈಲ್ನಲ್ಲಿ ಬ್ಯಾಟ್ ಬೀಸಿದ್ರು. 62 ಎಸೆತಗಳಲ್ಲಿ ಶತಕ ಪೂರೈಸಿದ್ರು. ಒಟ್ಟಾರೆಯಾಗಿ 94 ಬಾಲ್ಗಳನ್ನು ಫೇಸ್ ಮಾಡಿ 18 4, 9 ಸಿಕ್ಸರ್ಗಳೊಂದಿಗೆ 155 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಡೆಲ್ಲಿ ತಂಡದ ಪರ ಆಂಧ್ರಪ್ರದೇಶ ವಿರುದ್ಧ ಬೆಂಗಳೂರಿನಲ್ಲಿ ಕಣಕ್ಕಿಳಿದಂತ ವಿರಾಟ್ ಕೊಹ್ಲಿ ಕೂಡ ಶತಕ ಬಾರಿಸಿದ್ದಾರೆ. ಕೇವಲ 83 ಎಸೆತಗಳಲ್ಲಿ 100 ರನ್ಗಳನ್ನ ಪೂರೈಸಿದಂತ ಕೊಹ್ಲಿ ಒಟ್ಟಾರೆಯಾಗಿ 101 ಎಸೆತಗಳಲ್ಲಿ 131 ರನ್ಗಳನ್ನ ಕಲೆ ಹಾಕಿದ್ರು. 16 ವರ್ಷಗಳ ಬಳಿಕ ಕೊಹ್ಲಿ ಈ ಟೂರ್ನಿಯಲ್ಲಿ ಶತಕ ಬಾರಿಸಿದ್ರು. ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಬಳಿಕ ಈಗ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದು ಬ್ಯಾಟ್ ಬೀಸಿದ್ದಾರೆ. ಇನ್ನು ಇದೇ ಟೂರ್ನಿಯಲ್ಲಿ ವೈಭವ್ ಮತ್ತು ಕಿಶನ್ ಕೂಡ ಅಬ್ಬರಿಸಿದ್ದಾರೆ. ಬೌಲರ್ಗಳನ್ನ ಚೆಂಡಾಡಿದ ಕಿಶನ್ ಮತ್ತು ವೈಭವ್. ಇನ್ನು ಅರುಣಾಚಲ ಪ್ರದೇಶ ವಿರುದ್ಧ ಬಿಹಾರ ತಂಡ ಅಂತೂ ರನ್ಗಳ ಮಳೆ ಸುರಿಸಿದೆ. ವೈಭವ್ ಸೂರ್ಯವಂಶಿ ಬಿಹಾರ ಪರ 84 ಎಸೆತಗಳಲ್ಲಿ 190 ರನ್ಗಳನ್ನ ಬಾರಿಸಿದ್ರು. 16 4, 15 ಸಿಕ್ಸರ್ಗಳ ಸಮೇತ 226+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ರು. ಹಾಗೆ ಆಯುಷ್ ಮತ್ತು ಸಕೀಬುಲ್ ಕೂಡ ಭರ್ಜರಿ ಸೆಂಚುರಿ ಬಾರಿಸಿದ್ರು. ಈ ಮೂಲಕ ಬಿಹಾರ ತಂಡ 50 ಓವರ್ಗಳಲ್ಲಿ ಬರೋಬ್ಬರಿ 574 ರನ್ಗಳನ್ನ ಕಲೆ ಹಾಕಿತ್ತು. ಲಿಸ್ಟ್ ಎ ಕ್ರಿಕೆಟ್ನಲ್ಲಿ 50 ಓವರ್ಗಳಲ್ಲಿ ತಂಡವೊಂದು ಕಲೆ ಹಾಕಿದಂತ ಹೈಯೆಸ್ಟ್ ಸ್ಕೋರ್ ಎನ್ನುವಂತ ವಿಶ್ವ ದಾಖಲೆ ಈಗ ಬಿಹಾರ ಪಾಲಾಗಿದೆ. ಆದರೆ ಅರುಣಾಚಲ ಪ್ರದೇಶ 177 ರನ್ಗಳಿಗೆ ಆಲ್ಔಟ್ ಆಗೋ ಮೂಲಕ ಸೋಲೊಪ್ಪಿಕೊಳ್ತು. ಇನ್ನು ಕರ್ನಾಟಕ ವಿರುದ್ಧ ಕೇವಲ 33 ಎಸೆತಗಳಲ್ಲಿ ಜಾರ್ಖಂಡ್ ತಂಡದ ಪರ ಇಶಾನ್ ಕಿಶನ್ ಕೂಡ ಶತಕ ಬಾರಿಸಿದ್ದಾರೆ. ಈ ಮೂಲಕ ವಿಜಯ್ ಹಜಾರೆ ಟ್ರೋಫಿಯಲ್ಲಿ 2ನೇ ಅತಿ ವೇಗದ ಶತಕ ಬಾರಿಸಿದ ಬ್ಯಾಟರ್ ಎಂಬ ಹೆಗ್ಗಳಿಕೆ ಈಗ ಕಿಶನ್ ಪಾಲಾಗಿದೆ. ಹಾಗೆ ಇದೇ ಪಂದ್ಯದಲ್ಲಿ ಕರ್ನಾಟಕದ ಪರ ದೇವದತ್ ಪಡಿಕ್ಕಲ್ ಕೂಡ ಶತಕ ಬಾರಿಸಿದ್ದಾರೆ. ಒಟ್ನಲ್ಲಿ ವಿಎಚ್ಟಿಯ ಮೊದಲ ದಿನವೇ ಸಾಲು ಆಟಗಾರರು ಶತಕ ಸಿಡಿಸಿ ಅಬ್ಬರಿಸಿದ್ದಾರೆ. ಆದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಸೆಂಚುರಿ ಅಂತೂ ಬಿಸಿಸಿಐಗೆ ಕಪಾಳ ಮೋಕ್ಷ ಮಾಡಿದಂತಿದೆ. ಡೊಮೆಸ್ಟಿಕ್ ಇರಲಿ ಅಥವಾ ಇಂಟರ್ನ್ಯಾಷನಲ್ ಪಂದ್ಯಗಳೇ ಇರಲಿ, ನಾವು ಎಲ್ಲಿದ್ರೂ ಕೂಡ ಲೆಜೆಂಡ್ಸ್ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ನಮಸ್ಕಾರ.